ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರಿ ಎಲ್ಲರೂ? ನಾನಂತೂ ಮಸ್ತ್ ಅದೀನಿ, ನೀವು ಮಸ್ತ್ ಅದಿರುತ್ತೆ ಅನ್ಕೊಂಡು ಇವತ್ತು ಮತ್ತೆ ಒಂದು ವಿಡಿಯೋ ಜೊತೆ ಬಂದೀನಿ. ವಿಡಿಯೋ ಏನಂದ್ರೆ ಇದು ಯಾವುದೂ ಮೇಕಪ್ ರಿಲೇಟೆಡ್ ಅಥವಾ ಸ್ಕಿನ್ ಕೇರ್ ರಿಲೇಟೆಡ್ ಇಲ್ಲ, ಹಾಗೆ ಒಂದು ಬೇರೆ ಥರನೇ ವಿಡಿಯೋ ಅಂತ ಹೇಳ್ಬೋದು. ಏನಂತಂದ್ರೆ ನಾ ಮನೆಯಾಗ ಸಾಂಬಾರು ಮಸಾಲ ಮುಗ್ದಿತ್ತು, ಹಿಂಗಾಗಿ ಮನೆಯಾಗ ಸಾಂಬಾರು ಮಸಾಲ ರೆಡಿ ಮಾಡ್ಕೊಳತ್ತೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂಥೇಳಿ ಅದೊಂದು ಮಸಾಲ ಯಾವ ಥರ ಮಾಡ್ಕೊಳ್ತೀನಿ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡಿನಿ. ಆ ಕ್ಲಿಪ್ಪಿಂಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮನೆಯಾಗ ಜಾಸ್ತಿ ಯಾರು ಸಾಂಬಾರು ಮಸಾಲ ರೆಡಿ ಮಾಡ್ಕೊಳ್ಳಲ್ಲ, ಅವರು ಮಾಡ್ಕೊಳಕ್ಕೆ ಟ್ರೈ ಮಾಡ್ಬೋದು. ಈ ಥರ ಏನು ಜಾಸ್ತಿ ಅಷ್ಟು ಡಿಫಿಕಲ್ಟ್ ಇಲ್ಲ. ಇದು ಸಾಂಬಾರು ಮಸಾಲ ಅಂತಲೂ ಯೂಸ್ ಮಾಡ್ಬೋದು ಅಥವಾ ಗರಂ ಮಸಾಲ ಆ ಥರನೂ ಯೂಸ್ ಮಾಡ್ಬೋದು. ಮಸ್ತ್ ಆಗ್ತೈತಿ. ಮಸಾಲ ರೈಸ್ಗೆಲ್ಲ ಹಾಕಿದ್ರೆ ಅಂತೂ ಬೆಸ್ಟ್ ಆಗ್ತೈತಿ. ನಾ ಮನ್ಯಾಗ ಮಾಡ್ಕೊಂಡೀನಿ. ನಾ ಮಾಡ್ಕೊಂಡ ತಕ್ಷಣ ದಿನ ಮಸಾಲ ರೈಸ ಇದನ್ನೇ ಮಾಡಕತ್ತೀನಿ. ಅಷ್ಟು ಮಸ್ತ್ ಆಗ್ತೈತಿ. ಆಮೇಲೆ ಅದೇ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂಥೇಳಿ ಬಂದೀನಿ. ಸೊ ಏನು ವಿಡಿಯೋ ಅಂತ ನೋಡೋಕ್ಕಿಂತ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ವಿಸಿಟ್ ಕೊಟ್ಟಿದ್ದೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಮೇಲೆ ವಿಡಿಯೋ ನೆಕ್ಸ್ಟ್ ನೋಡೋಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದವ್ರಿ, ಇಲ್ಲಾಂದರೆ ವಿಡಿಯೋ ನೋಡಿ ಸ್ಕ್ರೋಲ್ ಮಾಡಿ ಹೋಗ್ಬಿಡ್ತೀರಿ. ಸೊ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಮತ್ತು ನಿಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಡೋದು ಮರಿಬೇಡ್ರಿ, ಒಂದು ಲೈಕ್ ಕೊಡ್ರಿ ಅಂತ ಹೇಳ್ತಾ, ಸೊ ಬರ್ರಿ ನಾ ತಡ ಮಾಡೋದು ಅದು ವಿಡಿಯೋ ಏನಂತ ನೋಡೋಣ. ಈಗ ನೋಡ್ಬೋದು ನಾ ಸಾಂಬಾರು ಮಸಾಲಕ್ಕೆ ಏನೇನು ರೆಡಿ ಮಾಡಿ ಇಟ್ಕೊತಿದ್ದೀನಿ ಅಂತ. ಇಲ್ಲಿ ಇವು ಧನಿಯಾ ಕಾಳದವ, ಅದು ಕೊತ್ತಂಬರಿ ಕಾಳು ಅಂತಾರಲ್ಲ ಅವು. ಆಮೇಲೆ ಇದು ತಮಾಲ್ಪತ್ರಿ. ಆಮೇಲೆ ಇದು ಮಸಾಲ ಅಂಗಡಿಯಾಗ ಇರ್ತೈತಲ್ಲ, ನಾವು ಮಸಾಲ ರೈಸ್ದಾಗೆಲ್ಲ ಹಾಕ್ತೀವಿ, ಇದಕ್ಕೆ ಏನಂತಾರೋ ನನಗೆ ಅಷ್ಟು ಗೊತ್ತಿಲ್ಲ. ಅದು ಇಲ್ಲಿ ಮೆಣಸಿನ್ಕಾಳು ತೊಗೊಂಡಿನಿ, ಜೀರಿಗೆ ತೊಗೊಂಡಿನಿ. ಆಮೇಲೆ ಇದು ಮಸಾಲ ಅಂಗಡಿಯಾಗೆಲ್ಲ ಇರ್ತೈತಿಲ್ಲ, ಮುಂದೆ ಇಟ್ಟಿರ್ತಾರೋ, ಇದು ಹೂ ಐತಿದೆ, ಯಾವುದು ಹೂ ಏನೋ ಅಂತಾರೆ ಇದಕ್ಕೆ. ಆಮೇಲೆ ಇದು ಗೊತ್ತು ನನಗೆ, ಇದು ಏಲಕ್ಕಿ, ಜಂಗ್ಲಿ ಏಲಕ್ಕಿ ಅಂತಾರೆ ಇದಕ್ಕೆ. ಇದು ದಾಲ್ಚಿನ್ನಿ. ಆಮೇಲೆ ಇವು ನಾರ್ಮಲ್ ಏಲಕ್ಕಿ ತೊಗೊಂಡಿನಿ. ಇವನ್ನೆಲ್ಲನೂ ತೊಗೊಂಡಿಟ್ಟಿನಿ. ಇನ್ನು ಎಲ್ಲನೂ ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಸ್ವಲ್ಪ ಫ್ರೈ ಮಾಡ್ದಂಗೆ ಮಾಡ್ತೀನಿ. ಈಗ ನೋಡ್ಬೋದು ಒಂದೊಂದಾಗಿ ಇದ್ರೊಳಗೆ ಕಡಂಗೆ ಹಾಕತ್ತೀನಿ. ಹಾಕಿ ಎಲ್ಲನೂ ಸ್ವಲ್ಪ ಭಾಳ ಇಲ್ಲ, ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇಲ್ಲಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ, ವಿಡಿಯೋ ಭಾಳ ಲೆಂತಿ ಆಗೋದು ಬೇಡ ಅಂಥೇಳಿ ಅಂತ ಎಲ್ಲನೂ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಅಂದರೆ ಸ್ವಲ್ಪ ಬಿಸಿ ಅಂದರೆ ಸ್ವಲ್ಪ ಫ್ರೈ ಮಾಡ್ದಂಗೆ ಮಾಡ್ಕೊತೀನಿ. ಆಯಿಲದು ಏನಿಲ್ಲ, ಹಾಗೆ ಫ್ರೈ ಮಾಡ್ಕೊಳತ್ತೀನಿ. ಇಲ್ಲಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡೀನಿ. ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಇದನ್ನು ಒಂದು ತಾಟಿಗೆ ಒಂದು ಸ್ವಲ್ಪ ಎಲ್ಲ ಫ್ರೈ ಮಾಡಿ ಒಂದು ತಾಟಿಗೆ ಹಾಕೋತೀನಿ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ. ಅದನ್ನು ಸ್ವಲ್ಪ ತಣ್ಣಗಾದ ನಂತರ ಸ್ವಲ್ಪ ಹಿಂಗೆಲ್ಲ ತಾಟ್ನಾಗ ಹಾಕಿಬಿಡ್ತೀನಿ, ಸ್ವಲ್ಪ ಆರಲಿ ಅಂಥೇಳಿ. ಬಿಸಿ ಇತ್ತಲ್ಲ ಅದಕ್ಕೋಸ್ಕರ. ಆಮೇಲೆ ಸ್ವಲ್ಪ ಆರಿದ ನಂತರ ಸ್ವಲ್ಪ ಉಗುರು ಬೆಚ್ಚಗಿರುವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿನಿ. ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಲೈಟಾಗಿ ಬಿಸಿ ಐತೆ, ಅಷ್ಟೇನು ಭಾಳ ಇಲ್ಲ, ಸ್ವಲ್ಪ ಬಿಸಿ. ಇನ್ನು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊತೀನಿ. ನೋಡ್ಬೋದು ನಾ ಪೌಡ್ರ್ ಮಾಡ್ಕೊಂಡಿನಿ. ಯಾವ ಥರ ಆಗೈತಿ ನಮ್ಮ ಸಾಂಬಾರು ಮಸಾಲ ಅನ್ಬೋದು ಅಥವಾ ನಮ್ಮ ಗರಂ ಮಸಾಲ ಅನ್ಬೋದು, ಯಾವ ಥರ ರೆಡಿ ಆಗೈತೆ ಅಂಥೇಳಿ. ಇದು ಮಾರ್ಕೆಟ್ದಾಗೆಲ್ಲ ತೊಗೊಳಕ್ಕೆ ಹೋದ್ರೆ ನಾವು 10 ರೂಪಾಯಿ ಒಂದು ಎಷ್ಟು ಬರ್ತೈತೆ ಅಂತ ನಿಮಗೂ ಗೊತ್ತಾ. ಈಗ ಮನೆ ಮಾಡ್ಕೊಂಡಿನಿ, ಇದು ಎಷ್ಟು ಆಗೈತೆ ಅಂತ ನೋಡ್ಬೋದು. ಮತ್ತು ಟೇಸ್ಟ್ ಏನು ಬೇರೆ ಬರ್ತೈತೆ ಅಂತಲ್ಲ, ಸೇಮ್ ಟೇಸ್ಟ್. ಇದು ಮಾಡ್ಕೊಂಡ ನಂತರ ನಾ ಯಾವಾಗ ಇದನ್ನು ಯೂಸ್ ಮಾಡಲಿ ಅಂಥೇಳಿ ಅನ್ಸಕತ್ತೈತಿ ನನಗೆ. ಮಾಡ್ಕೊಂಡ ನಂತರ ಸಂಜೆ ಅಡಿಗೆ ಮಸಾಲ ರೈಸ್ ಸಾಂಬಾರು ಮಾಡಿಬಿಟ್ನಿ. ಆವಾಗ ಇದೇ